ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸೋಣ, ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಅನ್ನೋದೇ ಇದರ ಮೊದಲ ಉದ್ದೇಶ. ಸೊ ನೇರವಾಗಿ ಈ ವಿಚಾರಕ್ಕೆ ಬರ್ತೀನಿ. ಇವತ್ತು ನಾವು ಉಸಿರಾಡ್ತಾ ಇರುವಂತಹ ಗಾಳಿ, ಕುಡಿತಾ ಇರೋ ನೀರು, ತಿಂತಾ ಇರೋಂತಹ ಆಹಾರ ಎಲ್ಲವೂ ಕೂಡ ವಿಷಕಾರಿಯಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಆದರೂ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚು ಗಮನನ ಹರಿಸ್ತಾ ಇಲ್ಲ. ಮಹಿಳೆಯರಿಗೆ ಅಂತ ಬಸ್ಸನ್ನು ಫ್ರೀಯಾಗಿ ಕೊಡು ನಮ್ಮ ಸರ್ಕಾರ ಹೆಲ್ತ್ ಆ್ಯಂಡ್ ಎಜುಕೇಷನನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಯಾವತ್ತೂ ಹೇಳಲೂ ಇಲ್ಲ, ನಾವು ಕೇಳಲೂ ಇಲ್ಲ. ಪ್ರಪಂಚದಲ್ಲಿ ಯಾವುದೂ ಕೂಡ ಫ್ರೀಯಾಗಿ ಸಿಗಲ್ಲ. ನಮಗೆ ಸಿಗ್ತಾ ಇರೋಂತಹ ಎಲ್ಲ ಸೌಲಭ್ಯಗಳು ನಾವು ಕಟ್ತಾ ಇರೋಂತಹ ತೆರಿಗೆ ಹಣದಿಂದಲೇ ನಮಗೆ ನೀಡಲಾಗ್ತಿದೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನಾವು ಸಾಯೋದು ಖಚಿತ, ನಮಗೆ ಕಾಯಿಲೆನೂ ಖಚಿತ, ಆದರೆ ನಮಗೆ ಟ್ರೀಟ್ಮೆಂಟ್ ಮಾತ್ರ ಇಲ್ಲ ಉಚಿತ. ಒಂದು ವೇಳೆ ಗೌರ್ನಮೆಂಟ್ ಕಡೆಯಿಂದ ನಮಗೆ ಉಚಿತವಾಗಿ ಚಿಕಿತ್ಸೆ ಸಿಗ್ತಾ ಇದೆ ಅಂದರೆ ಅದರ ಗುಣಮಟ್ಟ ಹೇಗಿರುತ್ತೆ ಅನ್ನೋದು ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತಹ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆಯಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತ ನಾವು ಇವತ್ತು ಹೇಳೋದಕ್ಕಾಗಲ್ಲ. ಯಾಕಂದರೆ ನಾವು ಹಾಗೆ ಹೇಳಬೇಕು ಅಂದರೆ ನಾವು ತಿನ್ನುವಂತಹ ಆಹಾರಗಳನ್ನು ನಾವೇ ಬೆಳ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತಿನ ರಾಸಾಯನಿಕ ಗೊಬ್ಬರಗಳ ಹಾವಳಿಯಿಂದ ನಾವು ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ರೈತರು ತಾವೇ ಬೆಳೆದ ವಿಷವನ್ನು ತಾವು ಉಂಡು ಪರರಿಗೂ ಹಂಚುವಂತಾಗಿದೆ ಇವತ್ತಿನ ಪರಿಸ್ಥಿತಿ. ಇದಕ್ಕೆ ಕಾರಣ ನಾವು ಮತ್ತು ಸರ್ಕಾರ, ಜೊತೆಗೆ ಮನುಷ್ಯನಲ್ಲಿರುವಂತಹ ದುರಾಸೆ ಮತ್ತು ಅಜ್ಞಾನ. ಒಂದು ರೀತಿ ನಾವು ಬದುಕ್ತಾ ಇರುವಂತಹ ಬದುಕು ನಿಜವಾದ ಬದುಕೇ ಅಲ್ಲ. ಇದೇನಪ್ಪ ಇವನು ಹೀಗೆ ಹೇಳ್ತಿದ್ದಾನೆ ಅಂತ ಅನ್ನಿಸ್ಬಹುದು. ಆದರೆ ನಿಜವಾದ ಬದುಕನ್ನು ಬದುಕ್ತಾ ಇರೋರು ಅಂದರೆ ದಾವಣಗೆರೆಯ ರಾಘವ ಅವರು, ಶಿವಮೊಗ್ಗದ ಮಂಜುನಾಥ ಭಟ್ಟರು, ಸುಭಾಷ್ ಪಾಳೇಕರ್ ಅವರು, ಹೀಗೆ ಮುಂತಾದ ವ್ಯಕ್ತಿಗಳು ರೈತರಾಗಿ, ಮನುಷ್ಯನಾಗಿ, ನಿಜವಾದ ಮನುಷ್ಯನ ಬದುಕನ್ನು ಬದುಕ್ತಾ ಇದ್ದಾರೆ. ತನ್ನಂತೆ ಇತರ ಜೀವಿಗಳಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ ಎಂದು ತಿಳಿದು ತಾನೂ ನೆಮ್ಮದಿಯಿಂದ ಬದುಕುತ್ತಾ ಇತರ ಜೀವಿಗಳಿಗೂ ಬದುಕಲು ಅನುವು ಮಾಡಿಕೊಡುತ್ತಿರುವ ಇಂತಹ ಮಹಾನ್ ವ್ಯಕ್ತಿಗಳಿಗೆ ನಮ್ಮದೊಂದು ಸಲಾಂ. ಸ್ನೇಹಿತರೆ, ವಿಚಾರಗಳನ್ನು ಮಾತಾಡೋದಕ್ಕೆ ತುಂಬಾ ಇದೆ. ಆದರೆ ಅದನ್ನು ಮಾತಾಡೋದಕ್ಕೂ ಮುಂಚೆ ನೀವು ಕೆಲವು ವಿಡಿಯೋಗಳನ್ನು ಹೋಗಿ ನೋಡಿ. ಯಾವ ವಿಡಿಯೋಗಳಪ್ಪ ಅಂದರೆ ಕೃಷಿ ಬದುಕು ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗ ತಾನೇ ರೀಸೆಂಟಾಗಿ ಮಂಜುನಾಥ ಭಟ್ಟರು ತಮ್ಮ ಸಂದರ್ಶನವನ್ನು ನೀಡಿದ್ದಾರೆ. ಹಾಗೆ ದಾವಣಗೆರೆಯ ರಾಘವ ಅವರ ಡಾಕ್ಯುಮೆಂಟ್ರಿ ಕೂಡ ಇದೆ. ನೀವು ದಯವಿಟ್ಟು ಒಮ್ಮೆ ಹೋಗಿ ಆ ವಿಡಿಯೋಸ್ಗಳನ್ನು ನೋಡಿ. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋಸ್ಗಳನ್ನ ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆ ನಾನು ನನ್ನ ಯೂಟ್ಯೂಬಲ್ಲಿ ಇವಾಗ ಪ್ಲೇ ಕೂಡ ಮಾಡ್ತೀನಿ. ತಗೊಂಡೋಗಿ ನಾನು ಬೇಡ ಅಂತ ಹೇಳಲ್ಲ. ಹೌದು, ನೀವು 1 ಎಕರೆಲ್ಲಿ 10 ಜನ ಜೀವನ ಮಾಡ್ಬೋದು. ಈಗ ನಿಮ್ಗೆ ಏನೋ ಅವಶ್ಯಕತೆ ಇದೆ, ನಿಮ್ಗೆ ಬಹಳ ಖರ್ಚಿದೆ ಅಂತ ದುಡ್ಡಿನ ಅವಶ್ಯಕತೆ ಇದೆ, ಇದನ್ನೆಲ್ಲ ಸಂಗ್ರಹಿಸ್ಕೊಂಡು ಹೋಗಿ, ಬೇಡ ಅಂತ ನಾನು ಹೇಳೋದಿಲ್ಲ. ನಿಮ್ಗೆ ಅವಶ್ಯಕತೆ ಇಲ್ದಿದ್ದಾಗ ಯಾಕೆ ಸಂಗ್ರಹಿಸ್ತೀರಾ? ಬಿದ್ದಿಲ್ಲ ಕೊಳಿಲಿ. ಬಿದ್ದಿಲ್ಲ ಕೊಳಿಲಿ. ಕೆಲವರು ಹೇಳ್ತಾರೆ ಇದನ್ನೆಲ್ಲ ಮಾಡಿ ಯಾರಿಗೋ ದಾನ ಮಾಡ್ಬೋದು, ಅನಾಥಾಶ್ರಮ ಕೊಡ್ಬೇಕಿತ್ತು. ಮೊನ್ನೆ ಯಾರು ಹಂಗೆ ಹೇಳಿದ್ರು, ಇದನ್ನೆಲ್ಲ ದುಡ್ಡು ಮಾಡಿ ಅನಾಥಾಶ್ರಮಕ್ಕೆ ಕೊಡ್ಬೋದಲ್ಲ ನೀವು ಬೆಳೆದರೆ. ಇಲ್ಲೇ ಬೇರೆ ಯಾರಿಗಾರ ಹೆಕ್ಕೆಂಡವ್ರು ಕೇಳಿ, ಅವ್ರು ತಗೊಂಡಾಗ ಜೀವನ ಮಾಡ್ತಾರಲ್ಲ, ಅವ್ರ ಲೆಕ್ಕದಲ್ಲಿ ಹೆಂಗೆ ಕೇಳಿ ಮನುಷ್ಯ ಮಾತ್ರ ಇಲ್ಲಿರೋದು ಭೂಮಿ ಮೇಲೆ ಅಂತ. ನಾನ್ ತಿಳಿದಿರೋದೇನು ತಿಳಿದಿ, ಅನಾಥಾಶ್ರಮ ಅಲ್ಲ, ಭೂಮಿ ಮೇಲೆ ಇರೋದು ಆಶ್ರಮ. ಇದೊಂದು ಕೋಟಿ ಕೋಟಿ ಜೀವಿಗಳಿದಾವೆ. ಒಂದು ಜಾಯಿಕಾಯಿ ಹಣ್ಣಾಗಿ ಬಿದ್ದಾಗ ಅದ್ರಲ್ಲಿ ತಿನ್ನತ್ತಿಗೆ ಎಷ್ಟೋ ಜೀವಿಗಳಿದಾವೆ. ಅದು ಆಹಾರ ಅಲ್ವಾ? ಅದು ಮನುಷ್ಯ ತಿನ್ನ ಮಾತ್ರ ಆಹಾರನ? ಒಂದು ಜಾಯಿಕಾಯಿ ಹಣ್ಣು ಬಿತ್ತು ಅಂತ ಹೇಳಿ 10-20 ಹುಳುಗಳು ತಿಂತಾವೆ. ಇದು ಆಶ್ರಮ. ಇದು ಅನಾಥ ಆಗಲ್ಲ ಇನ್ನು ಪ್ರಕೃತಿ. ನಮಗೆ ಅನಾಥಾಶ್ರಮ ಆಗಿದೆ ಅಷ್ಟೇ. ನಾವು ಅನಾಥಾಶ್ರಮ ಕಟ್ಟಕ್ ಶುರು ಮಾಡಿದೀವಿ. ಆಶ್ರಮದಲ್ಲಿ ಇದೀನಿ ನಾನು, ಅನಾಥಾಶ್ರಮದಲ್ಲಿ ಇಲ್ಲ ನಾನು. ಅದಕ್ಕೆ ಜನರು ಹೇಳಿದ್ರೆ ದುಡ್ಡು ಆರಿಸ್ಕೊಂಡಾಗ ಏನೋ ಮಾಡ್ಬೇಕಾದ್ರೆ ಇದರಲ್ಲಿ ಕೋಟಿ ಜೀವಿಗಳಿದಾವ್ರಿ. ನಂತರದ್ದೇ ಪ್ರಕೃತಿನೇ ಸೃಷ್ಟಿ ನಾವು ತಿನ್ಲಿ. ಅದು ಸೇವೆ ಅಲ್ಲ. ಸೇವೆ ಮಾಡಕ್ಕೆ ನಾವ್ ಯಾರು? ಅದೇನೋ ತಿನ್ನುತ್ತೆ. ಒಳ್ಳೆ ಕಥೆ ಆಗುತ್ತೆ. ಜನ ಆತರ ಅಲ್ಲಿವರೆಗೆ ಬಂದ್ಯಾರೆ. ನಾನು ಮತ್ತೆ ನನ್ನ ವರ್ಗದ ಬದುಕು ಮಾತ್ರ ಇಲ್ಲಿ, ಬೇರೆ ಏನು ಭೂಮಿ ಮೇಲೆ ಜೀವಿಗಳಿಲ್ಲ ನಲ್ಲಿವರೆಗೆ ತಿಳಿದಿದ್ದಾರೆ. ಹೌದು, ಮನುಷ್ಯರು ಬೇರೆ ಒಂದು ಹುಳ ತಿಂತಾ ಇದೆ ಅಂತ ಹೇಳಿದ್ರೆ ಯಾವ್ದೋ ಬೇರೆ ಅದು ಅಂತ. ಕರೆಕ್ಟ್. ಅದು ನನ್ನ ಜನಾಂಗನೇ ರೀ, ನನ್ನ ಫ್ಯಾಮಿಲಿದೇ ರೀ. ಅದು ಒಂದು ಹುಳ ಇದೆ ತಿಂತಾ ಇದೆ ಅಂತ ಹೇಳಿ ನನ್ಗಿರೋ ಅಷ್ಟು ಅವಸ್ಥೆಗಳು ಅದರಲ್ಲೂ ಇದೆ. ಪ್ರಕೃತಿ ಆಧಾರಿತ ಕೃಷಿ ಏನಿಲ್ಲ ನಂದು. ಕೃಷಿನೇ ಇಲ್ಲ ನನ್ನ ಹತ್ರ. ಕಾಳು ಮೆಣಸಿನ ಮರ್ರೆ 10 ಗಿಡ ನೀವೇನೋ ತೋಟದಾಗ ಯಾವ್ದೋ ಕಾಲದ ನೆಟ್ರೆ 10 ವರ್ಷ ನೀವೇನು ಮುಟ್ಟಿದ್ರೆ ಇಡೀ ತೋಟ ಕಾಳು ಮೆಣಸಿಂದ ಆಗಿರುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಂತ ಅನ್ಲೇಬಾರ್ದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ಬೇಕು. ಏನಿಲ್ಲ, ಇದೊಂದು ಬದುಕಷ್ಟೇ. ಅಲ್ಲ ನಿಮ್ದಲ್ಲ, ಬೇರೆಯವ್ರದ್ದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಅನ್ಲೇಬಾರ್ದು. ಯಾಕಂದ್ರೆ ಅವರು ಅದ್ರಲ್ಲಿ
ನೀವೇನೋ ಕೈ ಹಾಕ್ತಾರೆ, ಕೆಲಸ ಮಾಡ್ತಾರೆ. ನೀವ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಮ್ದು ಏನು ಮಾಡ್ತಲ್ಲ, ನಿಮ್ದು ಕೇಳಿದ್ರೆ ಒಂದ್ 10 ವರ್ಷದ ಮೇಲೇನು ಸಸಿಗಳು ಏನಾಗುತ್ತೆ ಕೇಳಿದ್ರೆ, ತಾನೇನು ಕೇಳಿದ್ರೆ ನೀವು ಏನೋ ಕೇಳಿದ್ರೆ ಚುಚ್ಚಿ ಹಂಗೆ ಇಟ್ಟೋಗಿದ್ದೆ. ಇದೆಲ್ಲ ನೀವು ಅರ್ಶನ ಹೂ ಅಂದ್ರೆ ಅಲ್ಲ, ಅಲ್ಲಿ ಅದೇ ಗಿಡ ಇದ್ದಿದ್ದನ್ನ ಈ ಕಳೆ ತೆಗ್ದಿರೋದು. ಇದು ನೋಡ್ರಿ, ಇದು ಎಷ್ಟು ಆರೋಗ್ಯವಾಗಿ ಎಷ್ಟು ಹಣ್ಣು ಬಂತು ಹೌದಂದ್ರೆ, ಇದು ಬುಡ ನೋಡಿ ಹೆಂಗಿದೆ. ಹೌದಾ? ಹೌದು. ಇವೆಲ್ಲ ಇದ್ದಾಗ ಮಾತ್ರ ಇದಿಷ್ಟು ಆರೋಗ್ಯವಾಗಿರುತ್ತೆ. ನೀವು ಇಲ್ಲಿ ಖಾಲಿ ಜಾಗ ಮಾಡಿದ್ರೆ ಎಂತಿದೆ, ಇಲ್ಲಿ ಆ ಗಿಡ ಬರೋದಿಲ್ಲ, ಅದು ಹಾಳಾಗಿ ಹೋಗುತ್ತೆ. ಅದು ಜನರಿಗೆ ಅದು ಅರ್ಥ ಆಗೋದಿಲ್ಲ. ಎಲ್ಲ ಕಾಡ್ತರ ಆಗಿದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಾನು ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಮಾಡ್ತೀನಿ. ಕಟಾವ್ ಮಾಡಿ ತಗೊಂಡು ಹೋಗ್ತೀನಿ. ಆ ದುಡ್ಡೇ ನನಗೆ ಹೆಚ್ಚಾಗಿದೆ. ನಾನು ಮನೆಗೆ ಬೀಗ ಹಾಕೋದ್ಬಿಟ್ಟು 10 ವರ್ಷ ಆಯ್ತು. ನಾನೀಗೇನು ಅಂತ ಹೇಳಿದ್ರೆ, ಜಾಯಿಕಾಯಿ ನಂತರ ಲಕ್ಷಗಟ್ಟಲೆ ಆಗುತ್ತೆ, ಲವಂಗ ಭಾಳ ಆಗುತ್ತೆ, ನಮ್ಮ ಕಾಳುಮೆಣಸು ಆಗುತ್ತೆ. ಅದೆಲ್ಲ ಕಟಾವ್ ಮಾಡೋದು ಬಿಟ್ಟಿದ್ದೀನಿ. ಇದು ಜಾಕಾಯಿನ ಕಟಾವ್ ಮಾಡೋದು ಅಂದ್ರೆ ಕಟಾವ್ ಮಾಡಿದ್ರೆ ಮತ್ತೆ ನನಗೆ ದುಡ್ಡು ಆಗುತ್ತೆ. ಆ ದುಡ್ಡು ತಗೊಂಡಾಗ ಮತ್ತೆ ಹೆಂಗ್ ರಕ್ಷಣೆ ಮಾಡ್ತೀರಿ ಆ ದುಡ್ಡನ್ನು? ನಿಮ್ಗೆ ಏನು ಕೇಳಿದ್ರೆ ಆತ್ರ, ನಮ್ಮ ಆಯಸ್ ಕಮ್ಮಿ ಇರೋದ್ರಿಂದ ನಮ್ಗೆ ಆತ್ರ. ಈ ಬದಲಾವಣೆ ಹೆಂಗ್ ಗೊತ್ತಾ ನಿಮ್ಗೆ? ಉದಾಹರಣೆಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಭೂಮಿ ಆಯಸ್ ಇದೆಯಲ್ಲ, ನಿಮ್ಗೇನು ಎಷ್ಟು ಬಿಲಿಯನ್ ಕೋಟಿ ವರ್ಷದಿಂದ ಬಂತು ಅಂತ ಗೊತ್ತಿಲ್ಲ. ಸುಮ್ಮನೆ ಒಬ್ಬೊಬ್ಬ ಏನೋ ಕೇಳಿದ್ರೆ ಅವನು ಮೂಗಿನ ನೆರಕ್ಕೆ ನಾನು ಕಂಡಿಡ್ದೆ ಇಷ್ಟೇ ಬಂತು ಅಂತ. ಪ್ರೊಡಕ್ಷನ್ ಯಾರು ಮಾಡ್ಯಾರ, ಎಲ್ಲಿಂದ ಬಂತು ಗೊತ್ತಿಲ್ಲ. ಅಷ್ಟು ಬಿಲಿಯನ್ ಕೋಟಿ ಹಳೆದು. ಇನ್ ಎಷ್ಟು ಬಿಲಿಯನ್ ಕೋಟಿ ಮುಂದೆ ಹೋಗುತ್ತೆ ಗೊತ್ತಿಲ್ಲ. ಗೊತ್ತಾ ಯಾರಿಗಾರು? ನೀವು ಭೂಮಿಯ ಆಯಸ್ಸಿಗೂ ಮನುಷ್ಯನ ಆಯಸ್ಸಿಗೂ ನೀವು ಕಂಪ್ಯಾರಿಟಿವ್ ಮಾಡಿದ್ರೆ ಮತ್ತೆ ಗಣಿತ ಶಾಸ್ತ್ರದಲ್ಲಿ ಒಂದು ಭ್ರಮೆ ಅದು. ನಮ್ದು ಅಷ್ಟು ಸಣ್ಣ ಆಯಸ್ರಿ ಇಲ್ಲಿ. ನಿಮಗೆ ಗಣಿತ ಶಾಸ್ತ್ರದಲ್ಲಿ ವಿಭಜನೆ ವಿಭಾಗ ಅಲ್ಲ, ಅದು ನಿಮ್ಗೊಂದು ಭ್ರಮೆ ಅದು. ಭೂಮಿಯ ಆಯಸ್ಸಿಗೂ ನನ್ನ 100 ವರ್ಷ ಆಯಸ್ಸಿಗೂ ನೀವು ಅಂತ ಭೂಮಿನೇನು ನನಗೇನು 5 ವರ್ಷಕ್ಕೆ 2 ವರ್ಷಕ್ಕೆ ಬದಲಾಗಬೇಕು ಅಂದ್ರೆ ಏನ್ ಕತೆ ಅದು? ಸುಲಭ ಕೃಷಿಗೆ ಅಂತ ಬಂದವನು ನಾನು. ಎಷ್ಟು ವರ್ಷದಿಂದ? ನನಗೆ 32-33 ವರ್ಷ. ನಾನು ಏನು ಒಂದು ಕೆಮಿಕಲ್ಲು ವಿಷ ಏನು ತರದೆ ಅಷ್ಟು ವರ್ಷ ಆಗಿದೆ. ಈಗ ಒಂದು 33ನೇ ವರ್ಷ ಇದು. ನಿಮ್ಗೇನು ಒಂದು 25 ವರ್ಷದ ಮೇಲೆ ನೀವೇ ಏನು ಕೇಳಿದ್ರೆ ಭ್ರಮೆಗೊಳಗಾಗ್ತೀರಾ, ಇಷ್ಟು ಕಾಯಿಗಳು ಹೆಂಗ್ ಬರುತ್ತೆ ಸಸಿಗಳಲ್ಲಿ ಅಂತ. ಅದಕ್ಕೆ ಯಾಕೆ ಅದನ್ನ ಆತರ ಮಾಡ್ದಾಗ ಹೆಂಗ್ ಕೃಷಿ ಅನ್ನೋದು ನಿಮ್ಗೆ ಹೇಳೋದು ನನಗೆ ವಿವರಿಸೋದ್ರ ಬಹಳ ಸಮಯ ಬೇಕದು. ಈಗ ಸುಮ್ಮನೆ 5 ನಿಮಿಷ 10 ನಿಮಿಷಕ್ಕೆ ಆಗೋದಿಲ್ಲ. ನಿಮ್ಗೆ ಏನು ಅಂತ ಹೇಳಿದ್ರೆ, ಇದು ಅಲ್ಲೇನೋ ಬೇಕಾದ್ರೆ ಆ ತೋಟದಲ್ಲೇನೋ ಹೇಳ್ತೀನಿ ನೋಡಿ, ಇದೆಲ್ಲ ಬಿಟ್ಟಿದ್ದೀನಿ. ಇವ್ ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಏನು ಅಂತ ಹೇಳಿದ್ರೆ ಎಲ್ಲಾ ಮರಗಳು ಎಲ್ಲಾ ಕೆಲಸನೂ ಮಾಡೋದಿಲ್ಲ ನೋಡಿ. ಅವೆಲ್ಲ ಎಷ್ಟು ತೋಟ ಮರಗಳು ಆಚೆ ಮತ್ತೇನೋ ತೋಟ. ಹೌದು. ನಿಮ್ಗೆ ಯಾಕೆ ಇದನ್ನ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಎಲ್ಲಾ ಕೆಲಸ ಮಾಡಕ್ ಒಂದಿದ್ದಲ್ಲ, ಆ ಅರ್ಹತೆಗಳಿಲ್ಲ. ಅದ್ರ ಕೆಲಸ ಅದೇನೋ ಮಾಡ್ಬೇಕು ಅಷ್ಟೇ. ನಿಮ್ಗೆ ಏನಾಗುತ್ತೆ, ಅಡಿಕೆ ಮರ ನಮ್ ಗರಿ ನೋಟಿಗೆ ಬಹಳ ಮಹತ್ವ ಬಿಟ್ರೆ ಅದ್ರಲ್ಲಿ ಎಂತ ಸುಡ್ಗಾಡು ಇಲ್ಲ, ಎಂತ ಸಿಗೋದಿಲ್ಲ. ಅಲ್ಲ, ಇವೆಲ್ಲ ಎರೆಹುಳುವಿಕೆಗಳು ನೋಡಿ. ಅಲ್ಲ, ಎರೆಹುಳು ಅಂದ್ರೆ ನಿಮ್ ಮಣ್ಣು ಆತಾರಕ್ ಬರುತ್ತೆ. ಇಲ್ಲಿ ನೋಡಿ ನಮ್ಮ ಮಣ್ಣಿ ಅಂತಾರ ಅಂತ ನೋಡಿ. ಹದ ಹೋಗದೆ ನಿಮ್ಮ ಮಣ್ಣು ನೋಡಿ, ಇಲ್ಲಿ ಎಷ್ಟು ತೆಗಿಬೋದು ನೋಡ್ರಿ, ಎಷ್ಟ ಗಾತ ನೋಡಿ. ಎಷ್ಟಾದ್ ನೀವು ಕೈಲೇ ಬಕ್ಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ. ಹೌದೌದು ನೋಡ್ರಿ, ಈ ಮಣ್ಣೇನು ಆಗಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಾ ನೀವು? ನೋಡಿ, ನಂದು ಇಡೀ ಅಷ್ಟು ತೋಟಗಳು ಇದು ಹಂಗಾಗಿದೆ. ಅದ್ ಪರಿಮಳ ಬರ್ತಾ ಇದೆ ಅಂತ ಹೇಳಿ ಬ್ಯಾಕ್ಟೀರಿಯಾಗಳು ಅದು. ಹೌದೌದು. ನಿಮ್ಮ ಕಣ್ಣು ಏನಿದೆ ಇದೇನು ಬಹಳ ಮಹತ್ವ ಅಂದಲ್ಲ, ಕಣ್ಣಿಗೆ ಕಾಣೋದನ್ನ ಮಾತ್ರ ನೋಡುತ್ತೆ. ಹೌದು. ಮೂಗು ತೀರೋ ನಿಮ್ಗೇನೋ ಕೇಳಿದ್ರೆ ಪ್ರಕೃತಿ ನೋಡ್ಬಲ್ದದು. ಅದ್ ಪರಿಮಳ ರೂಪದಲ್ಲಿ ಹೇಳುತ್ತದು. ಹೌದು, ಅಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ. ಕಣ್ಣಿ ಕಾಣೋದನ್ನ ಮಾತ್ರ ನಮ್ಗೇನು ವಸ್ತುಗಳನ್ನ ಮಾತ್ರ ಹೇಳ್ಬಲ್ದು. ಕಣ್ಣಿ ಕಾಣದಿದ್ದ ಆಚೆ ಹೇಳಕ್ ಆಗಲ್ಲ. ನಮ್ದಲ್ಲೆಲ್ಲ ಮಣ್ಣು ನೋಡ್ರಿ ಹೆಂಗ್ ಎಲ್ಲ ಹೆಂಗೆ. ನಿಮ್ಮಲ್ಲಿ ಮೊದ್ಲು ಮಣ್ಣು ಈಗ ಐತ ಕಪ್ಪಗೆ? ಇಲ್ಲ, ಅದು ಆಮೇಲೆ ಒಂದು 15 ವರ್ಷದ ಮೇಲೆ ಆಗುತ್ತೆ, 20 ವರ್ಷದ ಮೇಲೆ ಬಹಳ ಬದಲಾಗುತ್ತೆ. 30 ವರ್ಷ ಆದ್ರೆ ನೀವು ಅದನ್ನ ನಂಬಲಾರ್ದಿದ್ ಬದಲಾವಣೆಗಳೇನೋ ಆಗುತ್ತೆ. ಈಗ ನನ್ ಮಣ್ಣು ಚೆನ್ನಾಗಿಲ್ಲ, ನಾನ್ ಚೆನ್ನಾಗಿರೋ ಮಣ್ಣು ಮಾಡ್ಕೋಬೇಕು. ಎಷ್ಟು ವರ್ಷ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಬೇಕು, ಒಂದು ತಲೆಮಾರು ಬೇಕು. ಏನ್ ಮಾಡ್ಬೇಕು ಆಗ? ನೀವ್ ಏನಿಲ್ಲ, ಸುಮ್ಮನೆ ತೆಪ್ಪಗಿದ್ರೆ ಸಾಕು. ಟ್ರ್ಯಾಕ್ಟರ್ ತಗೋ ಉಳ್ಮೆ ಮಾಡ್ಬೋದು. ಸುಮ್ಮನೆ ನೀವೇ ಅದ್ ರೆಡಿ ಆಗಕ್ಕೆ ಅರ್ಹತೆ ನೀವು ಯಾರ್ರಿ? ಒಬ್ಬ ಮನುಷ್ಯ ಏನೊಂದ್ ಕಿಡಿನೋ ಅಲ್ಲ, ಇಲ್ಲಿ ಪ್ರಕೃತಿಲಿ ಅದನ್ನ ರೆಡಿ ಮಾಡ್ತೀನಿ ಅನ್ನೋದೊಂದು ಭ್ರಮೆ ಅದು. ನೀವೇನ್ ರೆಡಿ ಮಾಡ್ತೀರಾ? ರೆಡಿ ಮಾಡಕ್ ನಿಮ್ಮ ಹತ್ರ ಏನ್ ಆಗ್ತಿದೆ, ನಿಮ್ಮ ಹತ್ರ ಏನು ಆಯುಧಗಳಿದೆ, ನಿಮ್ಮ ಹತ್ರ ಯಾವ ತಯಾರಿದೆ, ಅದ್ರ ಏನ್ ನಾಲೆಡ್ಜ್ ಇದೆ ನಿಮ್ಗೆ, ಅದನ್ನ ಅದನ್ನ ಏನು ಕೇಳಿದ್ರೆ ತನ್ನಿಂದ ತಾನೇ ಆಗತ್ತೆ. ಅಲ್ಲಿವರೆಗೆ ಕಾಯ್ರಿ. ನಮ್ಮ ಆಯಸ್ ಕಮ್ಮಿ ಇರೋದ್ರಿಂದ ನಮ್ಗೆ ಆತರ. ಈ ಭೂಮಿ ಬದಲಾವಣೆ ಹೆಂಗ್ ಗೊತ್ತಾ ನಿಮ್ಗೆ? ಉದಾಹರಣೆಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಭೂಮಿ ಆಯಸ್ ಇದೆಯಲ್ಲ, ನಿಮ್ಗೇನು ಎಷ್ಟು ಬಿಲಿಯನ್ ಕೋಟಿ ವರ್ಷದಿಂದ ಬಂತು ಅಂತ ಗೊತ್ತಿಲ್ಲ. ಸುಮ್ಮನೆ ಒಬ್ಬೊಬ್ಬ ಏನೋ ಕೇಳಿದ್ರೆ ಅವನು ಮೂಗಿನ ನೆರಕ್ಕೆ ನಾನು ಕಂಡಿಡ್ದೆ ಇಷ್ಟೇ ಬಂತು ಅಂತ. ಪ್ರೊಡಕ್ಷನ್ ಯಾರು ಮಾಡ್ಯಾರ, ಎಲ್ಲಿಂದ ಬಂತು ಗೊತ್ತಿಲ್ಲ. ಅಷ್ಟು ಬಿಲಿಯನ್ ಕೋಟಿ ಹಳೆದು. ಇನ್ ಎಷ್ಟು ಬಿಲಿಯನ್ ಕೋಟಿ ಮುಂದೆ ಹೋಗುತ್ತೆ ಗೊತ್ತಿಲ್ಲ. ಹೌದು. ಗೊತ್ತಾ ಯಾರಿಗಾರು? ನೀವು ಭೂಮಿಯ ಆಯಸ್ಸಿಗೂ ಮನುಷ್ಯನ ಆಯಸ್ಸಿಗೂ ನೀವು ಕಂಪ್ಯಾರಿಟಿವ್ ಮಾಡಿದ್ರೆ ಮತ್ತೆ ಗಣಿತ ಶಾಸ್ತ್ರದಲ್ಲಿ ಒಂದು ಭ್ರಮೆ ಅದು. ನಮ್ದು ಅಷ್ಟು ಸಣ್ಣ ಆಯಸ್ರಿ ಇಲ್ಲಿ. ನಿಮಗೆ ಗಣಿತ ಶಾಸ್ತ್ರದಲ್ಲಿ ವಿಭಜನೆ ವಿಭಾಗ ಅಲ್ಲ, ಅದು ನಿಮ್ಗೊಂದು ಭ್ರಮೆ ಅದು. ಭೂಮಿ ಆಯಸ್ಸಿಗೂ ನನ್ನ 100 ವರ್ಷ ಆಯಸ್ಸಿಗೂ ನೀವು ಅಂತ ಭೂಮಿನೇನು ನನಗೇನು 5 ವರ್ಷಕ್ಕೆ 2 ವರ್ಷಕ್ಕೆ ಬದಲಾಗಬೇಕು ಅಂದ್ರೆ ಏನ್ ಕತೆ ಅದು? ಕಾಯಿರಿ ಸ್ವಲ್ಪ, ಒಂದ್ ತಲೆ ಮಾರ್ಬೇಕು. ಭೂಮಿ ನೈಜವಾಗಿ ಬದಲಾಗ್ಬೇಕಾರೆ 1 ವರ್ಷ 2 ವರ್ಷಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಹಾಳು ಮಾಡ್ಕೊಂಡು ಕೂಡಲೇ ಆಗ್ಬೇಕು ಅಂತ ಹೇಳಿದ್ರೆ ಹೆಂಗಾಗತ್ತೆ?
ಇಲ್ರಿ, ಭೂಮಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡದೇ ಇರೋ ಅವಶ್ಯಕತೆ ಇದೆ. ಹೌದು. ನೋಡಿ ಹೆಂಗು, ನೀವು ಭೂಮಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಿಲಿಯಾಂತರ ವರ್ಷದಿಂದ ಬಂದಿದೆ. ಹೌದು. ನನ್ನನ್ನು ನಂಬಿ ಬರಲ್ಲ, ನಮ್ಮನ್ನು ನಂಬಿ ಹುಟ್ಟಲ್ಲ. ಅದು ಪ್ರತಿ ಸಸ್ಯನು ಪ್ರತಿ ಇದೊಂದು ತನಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ತಾನೇ ರೂಪಿಸ್ಕೊಂಡು ಬದುಕಂಗೆ ಪ್ರಕೃತಿ ಸೃಷ್ಟಿ ಮಾಡಿದೆ. ತನ್ನ ಬದುಕನ್ನು ಬೇರೆಯವ್ರ ಕೈಲಿ ಕೊಡ್ಲೇ ಇಲ್ಲ. ಪ್ರತಿ ಜೀವಿದು ಒಂದು ಇರುವೆಯಿಂದ ಹಿಡಿದು ಮನುಷ್ಯದಿಂದ ಹಿಡಿದು ಆನೆ ತೆಂಗಿನ ಹಿಡಿದು ತೆಂಗಿನ ಗಿಡದಿಂದ ಹಿಡಿದು ಎಲ್ಲದೂ ತನ್ನ ಬದುಕನ್ನು ತಾನೇ ನಿರ್ವಹಿಸಂತ ಒಂದು ಪದ್ಧತಿ ಇದೆ. ಅದು ನಮ್ಮ ಆಳಕ್ಕಾಗಲ್ಲ. ಅದ್ರೊಳಗೆ ಈಗ ನಿಮ್ಮ ಉಸಿರು ನಿಮ್ಮ ಊಟನ ಯಾವ್ದೋ ಒಂದು ನಾನು ಮಾಡಕ್ಕಾಗತ್ತಾ? ಹೌದು. ಯಾವ್ದು ಆಗಲ್ಲ ಅಂದಾಗ ಎಲ್ಲಾ ಜೀವಿಗಳು ಹಂಗೆ ಅದ್ರ ಬದುಕು ಅದ್ರ ಕೈಲೇ ಇದೆ. ಅದ್ರ ಬದುಕು ಅದು ಕಟ್ಟಿದ್ರೆ ಸಾಕು, ಬೇರೆ ಬದುಕು ಕಟ್ಟ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರ ಬದುಕನ್ನು ಯಾರು ಕಟ್ಟಕ್ಕೂ ಇಲ್ಲಿ ಬರಲ್ಲ. ತನ್ನ ಬದುಕನ್ನು ತಾನು ನಿರ್ದಿಷ್ಟವಾಗಿ ಏನೋ ಒಳ್ಳೆ ರೀತಿ ಆಯ್ಕೆ ಮಾಡ್ಕೊಂಡು ನಿರ್ವಹಿಸಕ್ ಮಾತ್ರ ಬಂದಿರೋದಿಲ್ಲ. ಇಂತಹ ಮಹಾನ್ ವ್ಯಕ್ತಿಗಳ ಜ್ಞಾನ ಭಂಡಾರವನ್ನು ನಾವು ಅವರ ಬಾಯಿಂದನೇ ಕೇಳಿ ತಿಳ್ಕೊಂಡಾಗ ನಮ್ಮ ಜೀವನದ ದೃಷ್ಟಿಕೋನವೇ ಬೇರೆ ರೀತಿ ಬದಲಾಗತ್ತೆ. ಸ್ನೇಹಿತರೆ, ದಯವಿಟ್ಟು ಕೃಷಿ ಬದುಕು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಅಪ್ಲೋಡ್ ಆಗುವಂತಹ ಎಷ್ಟೋ ವಿಡಿಯೋಗಳನ್ನು ನೀವು ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟೋ ಉಪಯುಕ್ತ ಮಾಹಿತಿಗಳನ್ನು ಆ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ನಾನು ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಇರುವಂತಹ ವೀಡಿಯೋಸ್ಗಳನ್ನ ನೋಡಿಯೇ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತಾ ಇರೋದು. ಇದೇನಪ್ಪ ಇವನು ತನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಬದಲು ಬೇರೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅನ್ನಿಸ್ಬಹುದು. ಒಳ್ಳೆಯದನ್ನು ಯಾರು ಹೇಳಿದ್ರು ಸರಿ, ಅದು ಎಲ್ಲರಿಗೂ ತಲುಪಲೇಬೇಕು. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಇಂತಹ ವೀಡಿಯೋಸ್ಗಳಿಗೆ ವ್ಯೂಸ್ಗಳಾಗಲಿ ಕಮೆಂಟ್ಸ್ಗಳಾಗಲಿ ತುಂಬ ಜಾಸ್ತಿ ಬಂದಿರಲ್ಲ. ಯಾಕಂದರೆ ಸತ್ಯ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ. ನಾನು ಈ ವಿಡಿಯೋವನ್ನು ಕೃಷಿ ಬದುಕು ಎಂಬ ಯೂಟ್ಯೂಬ್ ಚಾನಲ್ನಿಂದ ರೆಕಾರ್ಡ್ ಮಾಡಿ ನನ್ನ ಒಂದು ಚಾನಲಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾದ ಅಂಶಗಳನ್ನು ಮಾತ್ರ ಇಲ್ಲಿ ನಾನು ಪ್ಲೇ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಪೂರ್ತಿ ವಿಡಿಯೋ ನಾನು ಇಲ್ಲಿ ಪ್ಲೇ ಮಾಡಿಲ್ಲ, ಸಣ್ಣ ಸಣ್ಣ ತುಣುಕುಗಳನ್ನು ಮಾತ್ರ ನಾನಿಲ್ಲಿ ಪ್ಲೇ ಮಾಡಿದ್ದೀನಿ. ಪೂರ್ತಿ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀವು ದಯವಿಟ್ಟು ಕೃಷಿ ಬದುಕು ಎಂಬ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸ್ನೇಹಿತರೆ, ದಯವಿಟ್ಟು ಇವರ ಈ ವಿಡಿಯೋಸ್ಗಳನ್ನ ನೋಡಿ ಅಂತ ನಿಮ್ಮ ಹತ್ರ ಮನವಿ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನೀವು ಇವರ ವಿಡಿಯೋಗಳನ್ನ ನೋಡಿ ಮುಗಿಸಿರಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು. ನಾವು ಬದುಕೋಣ, ಎಲ್ಲ ಜೀವಿಗಳನ್ನು ಬದುಕೋದಕ್ಕೆ ಬಿಡೋಣ.